ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಐತಿಹಾಸಿಕ ಬಜೆಟ್ 16ನೇ ಆಯವ್ಯಯನ್ನು ಮಂಡಿಸಿದ್ದಾರೆ. ಬಹಳ ಬಹುಶಃ ವಿರೋಧ ಪಕ್ಷದವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ರು ಅಭಿವೃದ್ಧಿ ಇರುವಂತ ಬಜೆಟ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯಶಸ್ವಿಯಾಗಿದೆ. ರಾಜ್ಯ ಇವತ್ತು ರಾಷ್ಟ್ರದ ಬೊಕ್ಕಸಿಗೆ ಅತಿ ಹೆಚ್ಚು ಹಣ ನೀಡತಕ್ಕಂತ ರಾಜ್ಯ ಅಂದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮತ್ತು ಅತಿ ಹೆಚ್ಚು ತೆರಿಗೆ ನೀಡುವಂಥದ್ದು, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂತಹ ರಾಜ್ಯ ಕರ್ನಾಟಕ ಆಗಿದೆ. ಮತ್ತು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಅದರಿಂದ ಇದು ಬಹುಶಃ ನನಗನ್ಸುತ್ತೆ ಐತಿಹಾಸಿಕವಾದಂತಹ ಒಂದು ಬಜೆಟ್ ಇದು. ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. 3,000 ಇದ್ದಿದ್ದನ್ನು 7,000 ಕೋಟಿ ಮಾಡಿದ್ದಾರೆ. ಮತ್ತು ನೀರಾವರಿಗೆ, PWDಗೆ, ಗ್ರಾಮೀಣಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒಂದು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಇದು ಒಂದು ಯಶಸ್ಸಿನ ಒಂದು ಬಜೆಟ್. ರಾಜ್ಯದ ಅಭಿವೃದ್ಧಿ ಇನ್ನೂ ವೇಗವಾಗಿ ಮುಂದೆ ಸಾಗತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಇಲಾಖೆ ಅಂತೂ, ಆರೋಗ್ಯ ಇಲಾಖೆ ಅಂತೂ ನಾವು ಏನೇನು ಬಯಸಿದ್ದು ಅದೆಲ್ಲವನ್ನು ಕೂಡ ಅದಕ್ಕಿಂತ ಹೆಚ್ಚೇ ಕೊಟ್ಟಿದ್ದಾರೆ. ಆಸ್ಪತ್ರೆಗಳ ನಿರ್ಮಾಣ, ಜಿಲ್ಲಾ ಆಸ್ಪತ್ರೆಗಳ ನಿರ್ಮಾಣ, ಹೊಸ ನಮ್ಮ ಕಾರ್ಯಕ್ರಮಗಳು ಏನಿದೆ ಅದರಲ್ಲೂ ಕೂಡ ಬಾಣಂತಿಯರ ಸಾವಿನ ವಿಚಾರದಲ್ಲಿ ಒಂದು ವಿಶೇಷವಾದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಗೃಹ ಆರೋಗ್ಯ ಯೋಜನೆ ಎಲ್ಲದಕ್ಕೂ ಕೂಡ ಇವತ್ತು ಆಶಾ ಕಾರ್ಯಕರ್ತರ ಒಂದು ಏನು ಸಂಭಾವನೆ ಹೆಚ್ಚಳ ಎಲ್ಲವನ್ನು ಕೂಡ ಮಾಡಿ ಇವತ್ತು ನಿಜವಾಗ್ಲೂ ನಮಗೆ ನಮ್ಮ ಇಲಾಖೆಗಂತೂ, ಆರೋಗ್ಯ ಇಲಾಖೆಗಂತೂ ಇದು ಒಂದು ದಾಖಲೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ ನಮ್ಮ ರಾಜ್ಯದ ಸುಮಾರು 40,000ಕ್ಕಿಂತ ಹೆಚ್ಚಿರುವಂತ ದೇವಸ್ಥಾನಗಳ ಅರ್ಚಕರಿಗೆ ನಾವು ಏನು 60,000 ಇತ್ತು ತಸ್ತಿಕ್ಕು ವರ್ಷಕ್ಕೆ, ಇದನ್ನ 72,000 ಮಾಡಿದ್ದೀವಿ. ಯಾವ ಹಲಾಲ್ ಬಡ್ಜೆಟ್? ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಆಶಾ ಕಾರ್ಯಕರ್ತರಿಗೆ ಎಲ್ರಿಗೂ ಹೆಚ್ಚು ಮಾಡಿದ್ದೀವಿ. ಯಾವ ಹಲಾಲ್ ಬಡ್ಜೆಟ್ ಇದು? ಬಿಜೆಪಿಯವರಿಗೆ ಇದು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ. ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮತ್ತು ಅಭಿವೃದ್ಧಿಯ ಪೂರ್ವಕವಾಗಿದೆ ಅಂತ ಅವರಿಗೆ ಯಾವ ರೀತಿಯಾಗಿ ವರ್ಣಿಸಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ಒಂದು ಹೆಸರನ್ನಿಟ್ಟು ಜನರಿಗೆ ಅವರು ದಾರಿ ತಪ್ಪಿಸುವಂತ ಪ್ರಯತ್ನ. ಬಿಜೆಪಿ ನಾವು ಏನು ಅಪೇಕ್ಷೆ ಪಡಕ್ ಆಗೋದಿಲ್ಲ. ಕೇಂದ್ರದಿಂದ ನಮ್ಗೆ ಏನ್ ಕೊಡ್ಸಕ್ ಆಗ್ತಾ ಇಲ್ಲ. ಈ ಬಿಜೆಪಿ ಅವರಿಗೆ, ಈ ವಿರೋಧ ಪಕ್ಷದವರು ಬಾಯಿ ತೆಯ್ಯಕ್ ಆಗ್ತಾ ಇಲ್ಲ. ನಮ್ಗೆ ಅನುದಾನ ಕೊಡ್ಲಿಲ್ಲ, ಕೇಂದ್ರ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದ ಅನುದಾನ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಗೆ ಕೊಟ್ಟಿಲ್ಲ, ಬೆಂಗಳೂರು ನಗರಕ್ಕೆ ಕೊಟ್ಟಿಲ್ಲ, ಮತ್ತೆ ಏನ್ ನ್ಯಾಯ ಕೊಟ್ಟಿದ್ದಾರೆ? ಆದ್ರಿಂದ ಇವ್ರ ಕೈಲಿ ಒಳ್ಳೇದನ್ನ ಸಹಿಸಕ್ ಆಗೋದಿಲ್ಲ ಮತ್ತು ಅವ್ರ ನ್ಯಾಯ ಕೊಡ್ಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರದಿಂದ. ಮತ್ತು ಇವತ್ತು ಇದನ್ನ ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಜೆಟ್ ಇದು ಬಹಳಷ್ಟು ಸುಧಾರಣೆಗಳಿದೆ. ತಾವು ದಯವಿಟ್ಟು ಪೂರ್ತಿಯಾಗಿ ಓದಿ ಎಲ್ಲವನ್ನು. ಅನೇಕ ಆಡಳಿತಾತ್ಮಕವಾದ ಸುಧಾರಣೆ ಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅಭಿಯಾನಗಳು ಪ್ರತಿಯೊಂದು ಇಲಾಖೆಯಲ್ಲೂ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಬಹಳಷ್ಟು ಸುಧಾರಣೆ ಕ್ರಮಗಳು ಕೂಡ ಈ ಬಜೆಟ್ ಅಲ್ಲಿ ಬಂದಿದೆ. ಅದನ್ನ ಆಡಳಿತಾತ್ಮಕವಾದ ಸುಧಾರಣೆಗಳು ಮತ್ತು ಇನ್ನೂ ಒಂದು ಎಫಿಷಿಯನ್ಸಿಯನ್ನ, ನಮ್ಮ ಏನು ಹಣಕಾಸನ್ನ ಸರಿಯಾದ ರೀತಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಈ ಬಜೆಟ್ ಪುಸ್ತಕದಲ್ಲಿದೆ. ಅದನ್ನ ದಯವಿಟ್ಟು ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಂತ ನಾನು ಬಿಜೆಪಿ ಮುಖಂಡರು ಹೇಳಕ್ ಬಯಸ್ತೀನಿ.